ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಕ್ಯಾಟ್ ವಿಲಾಗ್ಸ್. ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ಯಾವುದೇ ತರಕಾರಿ ಯೂಸ್ ಮಾಡದೆ ಡಿಫ್ರೆಂಟ್ ಆಗಿ ತುಂಬ ಟೇಸ್ಟಿಯಾಗಿ ಮ್ಯಾಗಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಕೆಲವೊಂದ್ಸಲ ನೀವು ಹೊರಗಡೆಯಿಂದ ತುಂಬ ಸುಸ್ತಾಗಿ ಬಂದಿರ್ತೀರಿ, ಮತ್ತೆ ಹಸಿವಾಗ್ತಿರತ್ತೆ. ಆಗ ತರಕಾರಿ ಕಟ್ ಮಾಡಿ ಮ್ಯಾಗಿ ಮಾಡೋಕ್ಕಾಗಲಿ ಬೇರೆ ಡಿಶ್ ಮಾಡೋಕ್ಕಾಗಲಿ ಮೂಡಿರಲ್ಲ. ಆಗ ಇನ್ಸ್ಟೆಂಟ್ ಆಗಿ ನಾನು ಹೇಳ್ಕೊಡೋ ಸ್ಟೈಲಲ್ಲಿ ಮ್ಯಾಗಿನ ಟ್ರೈ ಮಾಡಿ. ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಇಷ್ಟ ಆಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 2 ಗ್ಲಾಸ್ ನೀರನ್ನು ಹಾಕೊಳ್ಳೋಣ. ನಾನಿಲ್ಲಿ 2 ಪ್ಯಾಕ್ ಮ್ಯಾಗಿನ ಯೂಸ್ ಮಾಡ್ತಿದ್ದೀನಿ, ಸೊ ನಾನೀಗ 2 ಗ್ಲಾಸ್ ನೀರನ್ನು ಹಾಕೋತಿದ್ದೀನಿ. ನೀವು 1 ಪ್ಯಾಕ್ ಮ್ಯಾಗಿ ಯೂಸ್ ಮಾಡಿದ್ರೆ 1 ಗ್ಲಾಸ್ ನೀರನ್ನು ಯೂಸ್ ಮಾಡಿ ಸಾಕು. ನೀರು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿ. ನಂತರ 2 ಪ್ಯಾಕ್ ಮ್ಯಾಗಿನ ಅದರೊಳಗಡೆ ಹಾಕೊಳ್ಳೋಣ. ಇದನ್ನು ನಾವು 2 ರಿಂದ 3 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಅಂದರೆ ನಾವು ಮ್ಯಾಗಿನ 60 to 70% ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಇದು ಆಲ್ಮೋಸ್ಟ್ 70% ಅಷ್ಟು ಬೆಂದಿದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಮ್ಯಾಗಿ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಈಗ ಜಾಲರಿ ಯೂಸ್ ಮಾಡಿ ನಾನು ಮ್ಯಾಗಿನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಬೌಲ್ಗೆ ಹಾಕೋತಿದ್ದೀನಿ. ಇದನ್ನು 2 ನಿಮಿಷದವರೆಗೂ ಆರೋಗಿ ಬಿಡೋಣ. ಇದರಿಂದ ಮ್ಯಾಗಿ ಡ್ರೈ ಆಗಿ ಬರುತ್ತೆ. ಇದು ಆರೋ ಅಷ್ಟೊತ್ತಿಗೆ ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ 1/4 ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಖಾರದ ಪುಡಿ ಮತ್ತು ಅರಿಶಿನ ಎಣ್ಣೆಯಲ್ಲಿ ಬೇಗ ಸೀದೋಗುತ್ತೆ. ನಂತರ ನಾವು ಬೇಯಿಸ್ಕೊಂಡಿರೋ ಮ್ಯಾಗಿನ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮತ್ತು ಇದಕ್ಕೆ ಮ್ಯಾಗಿ ಪ್ಯಾಕಲ್ಲಿರೋ ಮ್ಯಾಗಿ ಮಸಾಲಾನ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಕೂಡ ಉಪ್ಪಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ತಾ 1 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಡ್ರೈ ಮ್ಯಾಗಿ ಮಸಾಲ ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಎಷ್ಟೊಂದು ಸಿಂಪಲ್ ಆಗಿ ಕ್ವಿಕ್ ಆಗಾಯಿತು. ಇದಕ್ಕೆ ಯಾವುದೇ ವೆಜಿಟೇಬಲ್ಸ್ ಬೇಕಾಗಿಲ್ಲ. ಪ್ಲೇನ್ ಆಗಿರೋ ಅಂತ ತುಂಬ ಟೇಸ್ಟಿ ಆಗಿರೋ ಮ್ಯಾಗಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.